ಆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನೋಡ್ರಿ ನಂದು ಗುರುವಾರದ ಮಿನಿ ವ್ಲಾಗ್ ಆಗಿರ್ತೈತಿ. ಮಾರ್ನಿಂಗ್ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಪಾಪನ ಜೊತೆ ಸ್ವಲ್ಪ ಆಟಾಡಕತ್ತೀನಿ ನೋಡ್ರಿ. ನಾನಿಲ್ಲಿ ಇವಾಗ ಎಷ್ಟಂದ್ರೆ 2.5 months ಆಗೈತಿ. ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಕೋಬೇಕಂತೇಳಿ ಹಾಗಲಕಾಯಿ ಹಂಗೆ ಬೆಳ್ಳುಳ್ಳಿನ ತೊಗೊಂಡು ಇಟ್ಕೊಂಡಿದ್ನಿ. ಅಷ್ಟಾಗ ನೀರು ಹುಡ್ಕ್ಯದು ನೋಡ್ರಿ. ಅದಕ್ಕೆ ಇಲ್ಲಿ ನಾನು ಒಂದು ಬೊಗಣೆ ಒಳಗೆ ನೀರು ಕಾಸ್ಕೊಳಕ್ಕೆ ಇಟ್ಕೊಂಡೀನಿ. ಈ ರೀತಿ ಫ್ಲಾಸ್ಕ್ ಒಳಗೆ ಹಾಕಿಟ್ಕೊಂಡಿರ್ತೀನಿ ಬಿಸಿನೀರು ಕಾಸ್ಕೊಂಡು. ಅದಾದ ನಂತರ ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕಂಥೇಳಿ ಹಾಗಲಕಾಯಿ ಹಂಗೆ ಬೆಳ್ಳುಳ್ಳಿನ ತೊಗೊಂಡಿನಿ. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಬರೀ ರೆಸಿಪಿ ಯಾವ ರೀತಿ ಇರತ್ತೆ ಅಂಥೇಳಿ ನೋಡ್ಕೊಂಬರ್ನು. ಇಲ್ಲಿ ನೋಡಿರಿ, ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋರಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕೋರಿ. ಅದಾದ್ಮೇಲೆ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಂಗೆ ಕರಿಬೇವು ಸೊಪ್ಪು ಹಾಕೋರಿ. ಹಾಕೊಂಡಾದ್ಮೇಲೆ ಇಲ್ಲಿ ನೀಟಾಗಿ ತೊಳೆದ ಹೆಚ್ಚಿಟ್ಕೊಂಡಂಥ ಹಾಗಲಕಾಯಿ ಹೋಳನ್ನ ಈ ರೀತಿ ಇದ್ರೊಳಗೆ ಹಾಕೋರಿ. ಹಾಗಲಕಾಯಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ. ಹಂಗೆ ನೆಕ್ಸ್ಟ್ ನೋಡ್ರಿ, ಅದಕ್ಕೆ ಸ್ವಲ್ಪ ಅರ್ಶಿಣ ಪೌಡ್ರು, ಹಂಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪೌಡ್ರ್ ಹಾಕೋರಿ. ಸ್ವಲ್ಪ ನೆನೆಸಿಟ್ಟಂಥ ಬೇಳೆನ ಇವು ತೊಗರಿಬೇಳೆ ಇದಾವೆ ನೋಡ್ರಿ, ನೆನೆಸಿಟ್ಟಂಥ ತೊಗರಿಬೇಳೆ. ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋರಿ. ಇಟ್ಟಾದ್ಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋರಿ. ಇದು ಬಾಣಂತಿಯರಿಗೆ ಭಾಳ ಸ್ಪೆಷಲ್ ನೋಡ್ರಿ. ಇದರಿಂದ ಹಾಲು ಕೂಡ ಜಾಸ್ತಿ ಆಗ್ತದಂತ ಹೇಳ್ತಾರೆ. ಈಗ ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾ ಇಲ್ಲಿ ಜೋಳದ ರೊಟ್ಟಿ ಮಾಡ್ಕೊಳತ್ತೀನಿ ಇವತ್ತು. ಇವು ಹಾಗಲಕಾಯಿ ಎಳೆವಿರೋದ್ರಿಂದ ಬೇಗ ಜಲ್ದಿನ ಕುದಿತಾವು. ಈ ಕಡೆ ಒಂದು ಕಡೆ ಪಲ್ಯ ರೆಡಿ ಆದ್ರೆ ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ಜರಡಿ ಹಿಡ್ದು ತೊಗೊಳತ್ತೀನಿ ನೋಡ್ರಿ. ಇದು ಜೋಳದ ಹಿಟ್ಟು ಐತ್ರಿ. ಇದ್ರೊಳಗೆ ಒಂದು 5ರಿಂದ 6 ರೊಟ್ಟಿ ಮಾಡ್ಕೊಬೋದು. ಸೊ ಬಿಸಿ ರೊಟ್ಟಿಗೆ ಬಿಸಿ ಹಾಗಲಕಾಯಿ ಪಲ್ಯ ಅಂಥೇಳಿ ಈಗ ರೊಟ್ಟಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಇದ್ರೊಳಗೆ ಕುದಿಯೋಂಥ ನೀರನ್ನ ಇದ್ರೊಳಗೆ ಹಾಕ್ಕೊಂಡು ಹಿಟ್ಟು ನಾದ್ಕೊಂಡು ಈ ರೀತಿ ರೊಟ್ಟಿ ರೆಡಿ ಮಾಡ್ಕೊಂಡೀನಿ. ಜೋಳದ ರೊಟ್ಟಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡ್ರಿ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯನ ಊಟ ಮಾಡಿ ಮುಗಿಸ್ಕೊಂಡು ಅಷ್ಟಾಗ ನನ್ನ ಮಗ ಏನು ಮಾಡತ್ತಾನೆ ನೋಡ್ಕೊಂಡು ಬರ್ರಿ. ಅವೇನು ಮಾಡ್ತಾನೆ ನೋಡ್ಕೊಂಡು ಬರೋದ್ರೊಳಗೆ ನನಗೆ ಇಲ್ಲಿ ಒಂದು ಪಾರ್ಸಲ್ ಬಂದಿತ್ತು ರೀ. ಅದು ಅವಂದಾಗಿತ್ತು. ಅದ್ರೊಳಗೆ ಫ್ಲ್ಯಾಶ್ ಲೈಟ್ ಇಯರ್ ಪಿಕ್ ಅಂಥೇಳಿ ನಾನು ಒಂದು ಆರ್ಡ್ರ್ ಮಾಡಿದ್ನಿ. ಯಾಕಂದ್ರೆ ಅವ್ನ ಕಿವಿ ಒಳಗೆ ಜಾಸ್ತಿ ಹೊಲಸು ಬರತ್ತಿತ್ತು. ಸೊ ಅದಕ್ಕೋಸ್ಕರ ಅದು ಲೈಟ್ ಬಿಟ್ಟು ತೆಗಿಯೋಕೆ ನಮ್ಗೆ ಹೆಲ್ಪ್ ಮಾಡ್ತೈತಿ. ಇದನ್ನು ನಾನು ಬರೀ 85 ರೂಪೀಸ್ಗೆ ಆರ್ಡ್ರ್ ಮಾಡೀನಿ ನೋಡ್ರಿ. ಅದ್ರ ಜೊತೆ ಸ್ಟಿಕ್ಸ್ ಕೂಡ ಎಲ್ಲ ಫ್ರೀ ಬಂದವು. ಓನ್ಲಿ 85 ರೂಪೀಸ್ ಆಫರ್ದಾಗಿತ್ತು. ಅದಾದ ನೆಕ್ಸ್ಟ್ ಅವನು ಸ್ನಾನ ಮಾಡಿ ಮಲ್ಕೊಂಡಾನ್ರಿ. ಮಲ್ಕೊಂಡಾನ ನೋಡ್ರಿ ಇಲ್ಲಿ ಈ ರೀತಿ. ನೆಕ್ಸ್ಟ್ ನಾನು ಮಲಗೋ ಬೆಡ್ಗೆ ಈ ರೀತಿ ನಾವು ಜೋಳಿಗೆನ ರೆಡಿ ಮಾಡ್ಕೊಂಡು ಕಟ್ಕೊಂಡೀನಿ. ನಾನು ಮಲಗಿದಾಗ ಕೂಡ ಇದನ್ನು ತೂಗಕ್ಕೆ ನಡಿತೈತಿ ಒಂದು ಕೈಲೇ. ಸೊ ಅದ್ರ ಸಲುವಾಗಿ ಈಗ ನೋಡ್ರಿ ಎದ್ದು ಕುಂತಾನು. ಟೈಮ್ ಕೊಡತ್ತಾನು, ಅಂದ್ರೆ ಡಬ್ ಮಾಡ್ಕೊಂಡಾನು. ಈ ರೀತಿ ಮಲಗಿಸೋದ್ರಿಂದ ಬೇಬಿ ಗ್ಯಾಸ್ ರಿಲೀಸ್ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.